ಡೈಲಿ 3-4 ಸಾರಿ ನೈಟ್ ಎದ್ದೇಳ್ತಿದ್ದೆ. ಅಂದರೆ ನಾನು ನೀರು ಕುಡಿತಿದ್ದ ಪದ್ಧತಿ ಸರಿ ಇರಲಿಲ್ಲ. ಹಿಂದಿನವರೆಲ್ಲ ಮಾಡ್ತಿದ್ದು ಅದೇ ಸರ್. ಈಗ ಮಾಡ್ತಾ ಇರೋದು ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮ ಕೆಲಸದ ಒತ್ತಡಗಳಿಂದ ಅಷ್ಟೇ ನಾವು ಊಟದ ವ್ಯವಸ್ಥೆನ ಚೇಂಜ್ ಮಾಡ್ಕೊಂಡಿರೋದು. ಡೇ 1 ನಾನು ರಿಸಲ್ಟ್ ತೊಗೊಂಡೆ. ಒನ್ ಟೈಮ್ ಕೂಡ ಎದ್ದೇಳಲಿಲ್ಲ, ಮತ್ತು ನಿದ್ದೆನೂ ಕೂಡ ಚೆನ್ನಾಗಿ ಬಂತು. ಫೋರ್ಸ್ಫುಲಿ ತಡೆದಿಟ್ಕೊಂಡಿರೋ ಥರನಾ ನಾರ್ಮಲ್ ಆಗಿ ಮೇಯ್ನು ಪ್ರಾಬ್ಲಮ್ಮು ಯೂರಿನ್ ಜಾಸ್ತಿ ಹೋಗ್ತಿದೆ. ನೈಟ್ ಹೊತ್ತು ಎದ್ದು ಹೋಗ್ಬೇಕಾದ್ರೆ ಯೂರಿನ್ ಪಾಸ್ ಆಗ್ತಿದೆ. ಡೈಲಿ 3-4 ಸಾರಿ ನೈಟ್ ಎದ್ದೇಳ್ತಿದ್ದೆ. ಅಂದರೆ ನಾನು ನೀರು ಕುಡಿತಿದ್ದ ಪದ್ಧತಿ ಸರಿ ಇರಲಿಲ್ಲ. ಅಂದರೆ ನಾವೆಲ್ಲ ಈಗೆಲ್ಲ ಕುಡಿಯೋದು ಘಟ ಕುಡಿಯೋದು, ಅದು ಪದ್ಧತಿ ಅಥವಾ ಇದು ಮಾಡೋದು. ಇದು ಆಗ ಡೇ ಇದರಿಂದನೇ ಅವ್ರು ಹೇಳಿದ್ರು, ಈ ಥರ ನೀವು ನೀರನ್ನ ತುಂಬ ನಿಧಾನಕ್ಕೆ, ನೀವು ಹೇಗೆ ಕಾಫಿ ಅಥವಾ ಟೀನ ಕುಡಿತೀರ ಆ ಥರ ನೀರನ್ನ ಕುಡಿಯೋದನ್ನ ಅಭ್ಯಾಸ ಮಾಡಿ. ಡೇ 1 ನನಗೆ ಅವ್ರು ಕೊಟ್ಟಿದ್ದಂಥ ಒಂದು ಇದು ಸಲಹೆ. ಡೇ 1 ನಾನು ರಿಸಲ್ಟ್ ತೊಗೊಂಡೆ. ಸರಿ ಮಾಡಿದೆ, ಅದನ್ನು ನಾನು ಹಾಗೇ ಮಾಡಿದೆ. ಬಟ್ ಡೇ 1 ನಾನು ಎದ್ದೇಳಲಿಲ್ಲ ಅವತ್ತು. ಒನ್ ಟೈಮ್ ಕೂಡ ಎದ್ದೇಳಲಿಲ್ಲ, ಮತ್ತು ನಿದ್ದೆನೂ ಕೂಡ ಚೆನ್ನಾಗಿ ಬಂತು. ನಾರ್ಮಲ್ಲಿ ಆಗಿ ಆಯಿತು. ನೀರು ಕೂತ್ಕೊಂಡು ನೀರು ಕುಡಿಯೋದೇನು, ಕಾಫಿ ಕುಡಿತೀವಿ, ಆರೋಗ್ಯಕ್ಕೋಸ್ಕರ ಕೂತ್ಕೊಂಡು ನೀರು ಕುಡಿಯೋದ್ರಲ್ಲೇನು, ಸಮಾಧಾನ ಕೂತ್ಕೊಂಡು ನೀರು ಕುಡಿಯೋದ್ರಲ್ಲಿ ಏನು ಇದೆ ಅಂತ ಹೇಳ್ಬಿಟ್ಟು ಮಾಡ್ದೆ. ಬಟ್ ನೀವು ಹೇಳ್ದಂಗೆ ಇನ್ಸುಲಿನ್ ಆ ಟೈಮಲ್ಲಿ ನಾವು ಎತ್ತಿ ಹಿಂಗೆ ಕುಡ್ದು ಮಡಗಿ ಹೋಗಿ ರಿಲೀಫ್ ಇರೋದು ಆ ಟೈಮಲ್ಲಿ ಸ್ವಲ್ಪ ಹಂಗೆ ಅನ್ಸುತ್ತೆ ಅಷ್ಟೇ. ಒಂದು ದಿವಸ ಒನ್ ಟೈಮ್ ತಗೊಂಡಂದ್ರೆ ಹೋಗ್ಬೋದಾಯ್ತು. ಬಟ್ ಯಾಕೆ ಅದನ್ನು ಯಾಕೆ ನಿಧಾನಕ್ಕೆ ನೀರು ಕುಡಿಬೇಕು ಕ್ವಶನು. ಬಟ್ ನಮ್ಮ ಬಾಡೀಲಿ ಏನೇ ಜೀರ್ಣಾಂಗ ಇದಾಗಬೇಕು ಅಂದರೆ ನಮ್ಮಲ್ಲಿ ಬಾಯಲ್ಲಿ ಉತ್ಪತ್ತಿ ಆಗೋ ಲಾಲಾರಸ ಏನು ಬರುತ್ತೆ, ಸಲೇವ, ಅದನ್ನು ನೀರೊಳಗಡೆ ಮಿಕ್ಸ್ ಆಗಲಿ, ಆಹಾರದೊಳಗಡೆ ಮಿಕ್ಸ್ ಆಗಲಿ ಅನ್ನೋ ಇದಕ್ಕೋಸ್ಕರ ಅದನ್ನು ನಾವು ಆ ನಿಧಾನ ಪದ್ಧತಿಲಿ ನೀರನ್ನ ಕುಡಿಯೋದಕ್ಕೆ ಹೇಳಿದ್ರು. ನೀವು ಹೇಳಂಗಾಗಿ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು ಆ ಟೈಮಲ್ಲಿ. ಏನಪ್ಪ ಹಿಂಗೆ ಕುಡಿಯೋದು ಇದು ಮಾಡೋದು ಅಂತ ಹೇಳ್ಬಿಟ್ಟು ಅದು ಅಭ್ಯಾಸ ಆಯಿತು. ಸ್ಟಾರ್ಟಿಂಗ್ ಸ್ವಲ್ಪ ಸ್ಪೂನಲ್ಲಿ ತೊಗೊಂಡ್ವಿ, ಆಮೇಲೆ ಕಚ್ಕೊಂಡು ಕಾಫಿ ಥರ ನಿಧಾನಕ್ಕೆ ಕುಡಿಯೋದ್ರಿಂದ ತುಂಬ ಹೆಲ್ಪ್ ಬಂದು. ಅದು ಕುಡ್ದಾಗಲೇ ಅದ್ರ ಟೇಸ್ಟು, ಅಂದರೆ ನೀರಿಗೂ ಒಂದು ಟೇಸ್ಟ್ ಇದೆ ಅಥವಾ ಒಂದು ಇದಿದೆ. ಪ್ರತಿ ಆಹಾರದಲ್ಲೂ ಟೇಸ್ಟ್ ಇದೆ ಸರ್. ಈ ಪ್ರಕೃತಿ ಚಿಕಿತ್ಸೆ ವಿಧಾನನೇ ಅದು. ಆಹಾರನೇ ಔಷಧಿ ಯಾಕಾಗುತ್ತೆ ಅಂತಂದರೆ ಆಹಾರದ ಒಂದು ರುಚಿ ಇರುತ್ತೆ. ಆ ರುಚಿ ನಾವೇನು ಮಾಡ್ತೀವಿ, ಟಿ ವಿ ನೋಡ್ತಾನೋ ಇನ್ನೊಂದೇನೋ ಮಾಡ್ತಾನೋ ಅದನ್ನ ಹಾಗೆ ತಿನ್ನೋದು. ನಾವು ಏನು ತಿಂತಿದ್ದೀವಿ ಏನು ಮಾಡ್ತಿದ್ವಿ ಗೊತ್ತಿಲ್ಲ. ಬಟ್ ನ್ಯಾಚುರೋಪದ ಪ್ರಕೃತಿ ಚಿಕಿತ್ಸೆ ವಿಧಾನ ಹೇಳೋದು ಏನಂದರೆ, ನೀವೇನೇ ತಿನ್ನಿ ಏನೇ ಕುಡೀರಿ, ಅದು ನಮ್ಮ ಆರ್ಗನ್ ಮೇಲೆ ಕೆಲಸ ಮಾಡುತ್ತೆ. ನಮ್ಮ ಬಾಡೀಲಿ ಏನು ಬರುತ್ತೆ ಅದಕ್ಕೆಲ್ಲದೂ ಅದಕ್ಕೆ ಸಂಬಂಧ ಇರುತ್ತೆ. ಮೈಂಡು ತಿಂತಾಯಿದ್ದೀನಿ, ಇಂಥದ್ದೇ ಟೇಸ್ಟ್ ಇದೆ, ಇದು ಚೆನ್ನಾಗಿದೆ ಅಂತ ಕಣ್ಣು ಹೇಳುತ್ತೆ. ಎಲ್ಲದೂ ಕೂಡ ಸಂಬಂಧ, ನಮ್ಮ ಬಾಡಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ತಿಳ್ಕೋಕ್ಕೋಸ್ಕರ ಅದನ್ನು ನಾವು ನಿಧಾನಕ್ಕೆ ಅಥವಾ ನಾವು ಹಿಂಗೆ ತಗೋಬೇಕು ಅನ್ನೋದು ಹಳೆ ಪದ್ಧತಿ. ಅದನ್ನು ಈಗೆಲ್ಲ ಇದು ಮಾಡ್ಕೊಂಡಿರೋದೇ ಪ್ರಕೃತಿ ಚಿಕಿತ್ಸೆ ಅಥವಾ ಇದು ಹಳೆ ಇದರಲ್ಲೆಲ್ಲನೂ ಪ್ರಕೃತಿ ಚಿಕಿತ್ಸೆಯಲ್ಲಿ ಇನ್ನೊಂದು ಜೊತೆಗೆ ಸೂರ್ಯಾಹಾರ ತಗೊಳ್ಳಿ ಅನ್ನೋದು. ಬೆಳಗ್ಗೆ ಸೂರ್ಯ ಹುಟ್ಟ ಆದಮೇಲೆ ಊಟ, ಸೂರ್ಯ ಮುಳುಗು 1 ಅವರ್ ಒಳಗಡೆ ಅಂದರೆ 6:30, ಮ್ಯಾಕ್ಸಿಮಮ್ 7-7:30 ಒಳಗಡೆ ಊಟ ಮುಗಿಸೋದು ತುಂಬ ಹೆಲ್ತ್ಫುಲ್. ಉದಾಹರಣೆಗೆ ಹಿಂದಿನವರೆಲ್ಲ ಮಾಡ್ತಿದ್ದು ಅದೇ ಸರ್. ಈಗ ಮಾಡ್ತಾ ಇರೋದು ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮ ಕೆಲಸದ ಒತ್ತಡಗಳಿಂದ ಅಷ್ಟೇ ನಾವು ಊಟದ ವ್ಯವಸ್ಥೆನ ಚೇಂಜ್ ಮಾಡ್ಕೊಂಡಿರೋದು. ಹಿಂದಿನವ್ರು ಏನು ಮಾಡ್ತಿದ್ರು ಅಂತ ಸಣ್ಣದಾಗಿ ಹೇಳ್ಬಿಡ್ತೀನಿ ಸರ್. ನಾರ್ಮಲಾಗಿ ಕೆಲಸಕ್ಕೆ ಹೋಗೋರು, ತೋಟಕ್ಕೆ ಹೋಗಿ ಕೆಲಸ ಮಾಡೋರು, 6-6:30 ಕತ್ಲಾಗ ಅವಾಗೆಲ್ಲ ಲೈಟ್ ಸಿಸ್ಟಮ್ ಕಮ್ಮಿ, ದೀಪದ ಬೆಳಕು ಸ್ವಲ್ಪ ಎಲ್ಲ ಆದಾಗ ಏನು ಮಾಡೋರು ಹೇಳಿ, 6 ಗಂಟೆಗೆ ಬಂದು ಅಡುಗೆ ಮಾಡಿರೋರು, ಬಂದ ತಕ್ಷಣ ಊಟ ಮಾಡೋರು. ಊಟ ಆದಮೇಲೆ ನಾವೇನು ಮಾಡ್ತೀವಿ, ಈಗ ಬಂದು ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಊಟ ಆದಮೇಲೆ ಹೋಗಿ ಮಲಗಿಬಿಡ್ತೀವಿ. ಆ್ಯಕ್ಚುಲಿ ತಪ್ಪದು. ಊಟ ಆದಮೇಲೆ 1 ಅವರ್ ರೆಸ್ಟ್ ಕೊಡಬೇಕು. ಅಂದರೆ ನಾವು ತಿಂದು ಅಡ್ಡಾಡೋ ಕೆಲಸ ಅಥವಾ ಕುತ್ಕೊಂಡು ಒಂದು ರಿಲೀಫ್ ಇರಬೇಕು. ಇಲ್ಲವ್ರು ಏನು ಮಾಡ್ತಿದ್ರು, ಕೆಲಸ ಮಾಡ್ತಿದ್ರು, ಬಂದರು ಊಟ ಮಾಡಿದ್ರು, ಎಲ್ಲರೂ ಕುತ್ಕೊಂಡು ಒಂದು ಹಾಫ್ ಆನ್ ಅವರ್ 1 ಅವರ್ ಹೊರಗಡೆ ಕುತ್ಕೊಂಡು ಮಾತಾಡ್ತಿದ್ರು ಎಲ್ಲರೂ. ಟಿ ವಿ ಸಿಸ್ಟಮ್ಸ್ ಇರಲಿಲ್ಲ, ಎಲ್ಲ ಕುತ್ಕೊಂಡು ಬೇರೆ ಫ್ಯಾಮಿಲಿ ಅವರು ಇವರೆಲ್ಲ ಮಾತಾಡ್ತಿದ್ರು. ಅವ್ರದ್ದು ಎಲ್ಲ ಅದಕ್ಕೋಸ್ಕರನೇ ಅವ್ರಿಗೆ ಯಾವುದೇ ಡಿಸೀಸು ಪ್ರಾಬ್ಲಮ್ಸ್ ಏನೂ ಇರಲಿಲ್ಲ. ಈಗ ನಾವು ಕೆಲಸದ ಒತ್ತಡ ಮತ್ತು ನಮ್ಮ ಎಲ್ಲ ಇದನ್ನು ತಿಳ್ಕೊಂಡಿರೋದ್ರಿಂದ ಅದು ಪ್ರೆಸರ್ ನಮ್ಗೆ ಆಗ್ತಾ ಇದೆ. ಹಿಂಗೆ ನಾವು ಟಿ ವಿ ನೋಡೋ ಬಗ್ಗೆನಾಗಿರ್ಬೋದು, ಅಥವಾ ನಾವು ಕೆಲಸ ಮುಗಿಸ್ಕೊಬಂದು ನಾವು ಆಹಾರ ಪದ್ಧತಿ ತಗೊಳ್ಳೋದು 8-9 ಯಾಕೆ ತಗೋಬಾರ್ದು ಅಂದರೆ ಸರ್, ನಾವು ಮಲಗಬೇಕಾದ್ರೆ ನಮ್ಮ ಆಹಾರ ಪೂರ್ತಿ ಜೀರ್ಣ ಆಗಿರಬೇಕು. ಈ ಸಿಸ್ಟಮ್ ಇರೋದೇ ಹಂಗೆ. ಜೀರ್ಣ ಆದಮೇಲೆ ನಾವು ಮಲಗಿದ್ರೆ ನಿದ್ದೆ ಬರೋದಾಗಿರ್ಬೋದು. ನಿದ್ದೆ ಮಾಡೋದು ಅಂದರೆ ನಮ್ಮ ಬಾಡಿಲಿ ಆಹಾರ ಒಳಗಡೆ ಜೀರ್ಣ ಆಗೋ ವ್ಯವಸ್ಥೆ ಇರ್ಬೋದು, ಮತ್ತು ನಮ್ಮ ಬೇರೆ ಏನು ಅಂಗಾಂಗಗಳಿಗೆ ರೆಸ್ಟ್ ಸಿಗೋದಾಗಿರ್ಬೋದು, ಕಣ್ಣು ಏನೇನು ಎಲ್ಲದಕ್ಕೂ ಸಿಗದೆ ಆ ಟೈಮಿನ ಆಹಾರ ಜೀರ್ಣ ಆಗಿ ಮಾಡಿದಾಗ ನಿದ್ದೆನ ಅದು ಬೇರೆ ಥರನೇ ಫೀಲ್ ಕೊಡುತ್ತೆ. ಅಂದರೆ ನೀವು ಹೇಳ್ತಾ ಇರೋದು ದೇಹ 2 ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಒಂದು ಜೀರ್ಣಿಸ್ಕೊಳ್ಳೋದು, ನಾವು ತಿಂದಿರೋದನ್ನೆಲ್ಲ ಜೀರ್ಣಿಸ್ಕೊಳ್ಳೋದು, ಇಲ್ಲ ಅಂದ್ರೆ ಗುಣಪಡಿಸಿ ಪುನರ್ಚೇತನ ಅಂದ್ರೆ ಬೆಳಿಗ್ಗೆ ಎಲ್ಲಾ ಶಕ್ತಿಗಳನ್ನು ಅನ್ನೋದು ಏನೇನು ಬೇಕು, ಯಾವ ಪಾರ್ಟ್ಸ್ಗೆ ಏನೇನು ಬೇಕಂತ ಎಲ್ಲದನ್ನು ಕೂಡ ಅದು ರಿಲೀಸ್ ಮಾಡೋ ಕೆಲಸನ ಮಾಡೋದೇ ನೈಟ್ ಹೊತ್ತು.
ಸೊ ನಾವು ಇಡೀ ರಾತ್ರಿ ಜೀರ್ಣ ಮಾಡ್ಕೊಳಕ್ಕೆ ಅಂತಾನೆ ಲೇಟಾಗಿ ತಿಂದಷ್ಟು ಜೀರ್ಣ ಮಾಡ್ಕೊಳಕ್ಕೆ ಅಂತಾನೆ ದೇಹ ಅದ್ರ ಎನರ್ಜಿನೆಲ್ಲ ಬಳಸ್ತಿರುತ್ತೆ. ಸೊ ಗುಣಪಡಿಸೋಂಥದ್ದು ಕೆಲಸ ಆಗೋದೇ ಇಲ್ಲ ಅಂತ. ಹಾಂ ಸರ್, ಅದು ಮೇಯ್ನು. ಆಹಾರದಲ್ಲಿ ನೀವು ಹೇಳ್ದಂಗೆ ನೀರು ತಗೊಳ್ಳೋ ಆಗ ಅದು ವಿಶೇಷ ಅನ್ಸುತ್ತೆ ಸರ್. ಬಟ್ ಅದು ಏನೂ ತೊಂದರೆ ಇಲ್ಲ, ಮಾಡಬೇಕು. ಮಾಡಿದ್ರೆ ತುಂಬ ಹೆಲ್ಪ್ಫುಲ್. ಇದನ್ನು ಕೇಳೋದಷ್ಟೇ ನಾನು, ಎಲ್ಲರಿಗೂ ಮಾಡಿ, ತೊಂದರೆ ಇಲ್ಲ. ನಾರ್ಮಲಾಗಿ ನಿಮ್ಮ ಡಿಸೀಸ್ ಇರೋರೇ ಮಾಡಬೇಕು ಅಂತಿಲ್ಲ ಸರ್. ನಾರ್ಮಲಾಗಿ ಇರೋರು ಕುತ್ಕೊಂಡು ನಿಧಾನಕ್ಕೆ ನೀರು ಕುಡಿಯೋದು. ಬೇಕಾದ್ರೆ ನೀವು ಬೇರೆ ಅಥವಾ ಗೂಗಲಲ್ಲಿ ಆಗಿರ್ಬೋದು, ನೀವು ಬೇರೆ ಡಾಕ್ಟರ್ಗಳು ಆಗಿರ್ಬೋದು, ನಾವು ನಿಂತ್ಕೊಂಡು ನೀರು ಕುಡಿಯೋದ್ರಿಂದ ಏನೆಲ್ಲ ಪಾರ್ಟ್ಸು ಹಾಳಾಯ್ತವೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಅದು ಯೂಟ್ಯೂಬ್ ಆಗಿರ್ಬೋದು ಅಥವಾ ಡಾಕ್ಟರ್ಗಳಿಗೆ ಗೊತ್ತಿದೆ ಏನೇನಾಗುತ್ತೆ ಅಂತ. ನಿಂತ್ಕೊಂಡು ನೀರು ಕುಡಿಯೋದು ಮತ್ತು ಆತಾತ್ರವಾಗಿ ಆಹಾರ ತಗೊಳ್ಳೋದು, ಅದೆಲ್ಲದು ಕೂಡ ಸ್ವಂತ ಅನುಭವ ಸರ್ ಇದು. ನನಗೆ ಏನು ನಾವು ಆಹಾರನ ಆತಾತ್ರವಾಗಿ ತೊಗೊಂಡಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿರ್ಬೋದು, ಅಥವಾ ನಾವು ಏನು ತಿಂದ್ವಿ ಅಂತಲೇ ಗೊತ್ತಿರೋದಿಲ್ಲ, ಒಂದು ತುತ್ತು ಒಳಗಡೆನೇ ಆಗಿರೋದಿಲ್ಲ, ಆಲ್ರೆಡಿ ಇನ್ನೊಂದು ತುತ್ತು ಹಾಕಿರೋದು, ಇದು ಎಕ್ಸ್ಟ್ರಾ ಪ್ರೆಷರ್ ನಮಗೆ. ಆಮೇಲೆ ಒಂದು ಹೊತ್ತಿನ ಊಟ ಇನ್ನು ಕೆಳಗೆ ಹೊಟ್ಟೆಗೂ ಇಳಿದಿರುತ್ತೆ. ಅದು ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ಒಂದು ಹೊತ್ತು ಊಟಕ್ಕೆ ಹೆಚ್ಚು ಕಡಿಮೆ ಮಿನಿಮಮ್ ಅಂದರೆ 4 ಅವರ್ ಡಿಫ್ರೆನ್ಸ್ ಇರಬೇಕು ಸರ್. ಬೆಳಗ್ಗೆ ನಾವು ಒಂದು 9 ಗಂಟೆ ಮಾಡ್ತು ಅಥವಾ ನಾವು ಏನೋ ತಿಂತೀವಿ ಅಂತ ಅಂದರೆ 1 ಗಂಟೆ ಅಥವಾ 2 ಗಂಟೆ ಮೇಲೆ ನಾವು ಊಟ ಅಥವಾ ಏನಾದರೂ ಮಾಡೋದಕ್ಕೆ ಸಾಧ್ಯ. ಅದಾದಮೇಲೆ ಅಲ್ಲಿಂದ ಆದರೆ ನಾವು 6-6:30 ಅಲ್ಲಿಂದ ಅಲ್ಲಿಗೆ 4 ಅವರ್ ಹೆಚ್ಚು ಕಡಿಮೆ ಕವರೇಜ್ ಆಗುತ್ತೆ. 6-6:30 7 ಗಂಟೆ. ಕೆಲವ್ರು ಅಂತಾರೆ ನನಗೆ ಆ ಟೈಮ್ ಸಿಗೋದಿಲ್ಲ, ಆ ಟೈಮ್ ಆಗೋದಿಲ್ಲ. ಬಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಕೆಲವ್ರಿಗೆ ಆಗಲ್ಲ. ಅದನ್ನು ಎಲ್ಲಿ ಒಂದಿನ ಏನೋ ಅತ್ತಿತ್ತಾಗುತ್ತೆ, ಅದ್ರ ಬಗ್ಗೆ ತೊಂದರೆ ಇಲ್ಲ. ಯಾಕಂದರೆ ಪ್ರತಿದಿನ ಹಬ್ಬ ಮಾಡಲ್ಲ. ಹಬ್ಬದ ದಿನ ಏನೋ ಆಗುತ್ತೆ ಅನ್ನೋ ಥರ ಅಂದಾಗ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಆದಷ್ಟು ಆ ಒಳಗಡೆ ಊಟ ಮಾಡೋದಾಗಿರ್ಬೋದು, ಇದು ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಹೆಲ್ತು ಆಟೋಮೆಟಿಕ್ಕಾಗಿ ಇನ್ನು ಪ್ರಕೃತಿ ಚಿಕಿತ್ಸೆ ಅಂದರೆ ಅದು. ನಾವು ನಮಗೆ ಏನು ಬೇಕು ಎಲ್ಲನೂ ನಾವು ಸ್ವಯರ್ಜಿತ ಮಾಡ್ಕೊಳ್ಳೋದೇ ಪ್ರಕೃತಿ ಚಿಕಿತ್ಸೆ.